ಕಲೆ ತಾಳ್ಮೆಯನ್ನು ಬೇಡುವ ವಿಶಿಷ್ಟ ಕೌಶಲ್ಯ. 2 ಬಣ್ಣಗಳು ಸೇರಿ ಹೊಸ ಬಣ್ಣ ಸೃಷ್ಟಿಯಾಗುವಂತೆ ದೀಪಗಳ ಮೇಲೆ ವರ್ಣರಂಜಿತವಾಗಿ ಮೂಡಿಬರುವ ಕಲಾಕೃತಿಗಳು ಜೀವನದ ಬೆಳಕಿಗೆ ಸ್ಫೂರ್ತಿಯನ್ನು ನೀಡುತ್ತದೆ. ಉಡುಪಿ ಜಿಲ್ಲೆಯ ಕಾಪುವಿನ ಕೊಪ್ಪಲಂಗಡಿಯ ಕಲಾವಿದೆ ರಕ್ಷಾ ಪೂಜಾರಿ ಅವರ ಜೀವನಕ್ಕೆ ಸಹಾಯ ಹಸ್ತವನ್ನು ನೀಡುತ್ತಿದೆ ಈ ಕಲೆ. ಇವರು 4 ವರ್ಷಗಳಿಂದ ನಿರಂತರವಾಗಿ ದೀಪಗಳನ್ನು ಅಲಂಕರಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ತಮ್ಮ BBA ವ್ಯಾಸಂಗವನ್ನು ಮಾಡಿಕೊಂಡೇ ದೀಪಗಳಿಗೆ ಬಣ್ಣವನ್ನು ಹಚ್ಚಿ ಅದರ ಆಕಾರಕ್ಕೆ ಅನುಗುಣವಾಗಿ ನಿಗದಿತ ಬೆಲೆಯೊಂದಿಗೆ ಮಾರಾಟ ಮಾಡುತ್ತಿದ್ದಾರೆ. ಈಗ ಪದವಿ ವ್ಯಾಸಂಗದ ಬಳಿಕ ತಮ್ಮ ಸಮಯವನ್ನು ಸಂಪೂರ್ಣವಾಗಿ ದೀಪಗಳನ್ನು ಅಲಂಕರಿಸುವಲ್ಲಿ ತೊಡಗಿಸಿಕೊಂಡಿದ್ದಾರೆ. ದೀಪವನ್ನು ಅಲಂಕರಿಸುವ ಜೊತೆಗೆ ವೈವಿಧ್ಯಮಯ ಚಿತ್ರವನ್ನು ಬಿಡಿಸುವಲ್ಲಿ ನಿಪುಣತೆಯನ್ನು ಹೊಂದಿದ್ದಾರೆ. ಒಮ್ಮೆ ಚಿತ್ರ ಪ್ರದರ್ಶನಕ್ಕಾಗಿ ಹೋಗಿದ್ದಾಗ ದೀಪಗಳಿಗೆ ಬಣ್ಣವನ್ನು ಹಚ್ಚಿ ಪ್ರದರ್ಶನಕ್ಕಾಗಿ ಇಟ್ಟಿದ್ದರು ರಕ್ಷಾ. ಅದನ್ನು ಹಲವಾರು ಕಲಾಭಿಮಾನಿಗಳು ಮೆಚ್ಚಿಕೊಂಡಿದ್ದರಿಂದ ತದನಂತರ ಅದನ್ನೇ ಉದ್ಯೋಗವನ್ನಾಗಿ ಆರಂಭಿಸಿದರು. ಆ್ಯಕ್ಚುಲಿ ನಾನು ಶಿರ್ವಾಡ ಒಂಜಿ ಆರ್ಟ್ ಎಕ್ಸಿಬಿಷನ್ ಇತ್ತು, ಸೋಲೋ ಎಕ್ಸಿಬಿಷನ್. ಆ ಟೈಮ್ಡ್ ಯಾನು ಇಂಚನೆ ಮಾರ್ಕೆಟಿಂಗ್ ಪೋದಿಪ್ಪನ ಕೆಲವು ಮಣ್ಣದ ದೀಪ ತೂದಿತ್ತೆ. ಸೊ ಎನ್ನ ಎಕ್ಸಿಬಿಷನ್ಗೋಸ್ಕರ ಯಾನು ಒಂಜಿ 10 ಇರುವ ದೀಪಗ್ ಪೇಂಟ್ ಎಡ್ಡೆ ಡಿಸೈನ್ ಮಾಡ್ತದೆ ಎನ್ನ ಎಕ್ಸಿಬಿಷನ್ ಅಲ್ಪ ಡೆಕೋರೇಟಿವ್ ಆದೆ ಅಂತ ಇದ್ದಿತ್ತೀನಿ ಸೇಲ್ಗಂದತ್ತು. ಆ್ಯಂಡ್ ಅಲ್ಪ ಬೈದಿನ ವಿಸಿಟರ್ಸ್ನಾಗಲು ಅವೇನು ಮಸ್ತ್ ಇಷ್ಟ ಮಾಡ್ತದೆ ಪರ್ಚೇಸ್ ಮಾಡ್ತಾರೆ. ದೀಪದ ತಯಾರಿಗೆ ಬೇಕಾಗುವ ಕಚ್ಚಾ ಸಾಮಗ್ರಿಗಳನ್ನು ಮುಂಬೈ ಮತ್ತು ಮೈಸೂರಿನಿಂದ ತರಿಸುತ್ತಾರೆ. ದೀಪಗಳನ್ನು ತಂದು ಅದನ್ನು ನೀರಿನಲ್ಲಿ ತೊಳೆದು ಸ್ವಚ್ಛಗೊಳಿಸಿ ಒಣಗಿಸಿದ ನಂತರದಲ್ಲಿ ಅದಕ್ಕೆ ಆಕಾರ ಮತ್ತು ವಿನ್ಯಾಸಕ್ಕೆ ಅನುಗುಣವಾಗಿ ಬಣ್ಣವನ್ನು ಹಾಕುತ್ತಾರೆ. ರಕ್ಷಾ ಅವರು ಒಂದು ದಿನಕ್ಕೆ 200ಕ್ಕೂ ಹೆಚ್ಚು ದೀಪಗಳಿಗೆ ಬಣ್ಣವನ್ನು ಹಚ್ಚುತ್ತಾರೆ. ದೊಡ್ಡ ದೀಪಗಳಿಗೆ ಹೆಚ್ಚಿನ ಸಮಯವನ್ನು ತೆಗೆದುಕೊಂಡು ವಿವಿಧ ರೀತಿಯಲ್ಲಿ ಕುಂಚದ ಸಹಾಯದಿಂದ ಕಲಾಕೃತಿಯನ್ನು ಮಾಡುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ತುಳಸಿ ಕಟ್ಟೆಯ ರೂಪದ ದೀಪಕ್ಕೆ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತದೆ ಅನ್ನುತ್ತಾರೆ ರಕ್ಷಾ. ಈ ಕೆಲಸಕ್ಕೆ ಅವರ ಕುಟುಂಬ ಹಾಗೂ ಸ್ನೇಹಿತರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಈ ಕಲಾವಿದೆಯ ಶ್ರಮಕ್ಕೆ ಸೂಕ್ತವಾದ ಬೆಂಬಲ ದೊರೆಯಲಿ ಎಂಬುದು ನಮ್ಮ ಆಶಯ. ದೇವಿಶ್ರೀ, ಶಂಕರ್ಪುರ, ಆಳ್ವಾಸ್ ನ್ಯೂಸ್ ಟೈಮ್, ಕೊಪ್ಪಳಂಗಡಿ.